ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶ್ರೀ ದುರ್ಗಾದೇವಿ ಮತ್ತು ಮಹಿಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಪರಮ ಪೂಜ್ಯ ಶ್ರೀ ಪ್ರಭು ಗುರುಕುಮಾರೇಶ್ವರ ಸ್ವಾಮಿಗಳು ನೂತನ ಪೀಠಾಧಿಕಾರಿಗಳು, ಹಿರೇಮಠ ಕನ್ನೂರ್ ದೇವದುರ್ಗ. ಪರಮ ಪೂಜ್ಯ ಶ್ರೀ ನಿಜಲಿಂಗಪ್ಪ ತಾತನವರು ಮಹಾಸ್ವಾಮಿಗಳು, ಶ್ರೀ ಮೈಲಾರಲಿಂಗೇಶ್ವರ ಶರಣ ಸಂಸ್ಥಾನ ಮಠ ದೇವರಗುಂಡಗುರ್ತಿ ಇವರ ಕೃಪಾ ಆಶೀರ್ವಾದದೊಂದಿಗೆ ಕಾರ್ಯಕ್ರಮಗಳು ನಡೆಯಲಿವೆ. ದಿನಾಂಕ 17/3/2025 ಸೋಮವಾರ ದಿನ ನಡೆಯುವ ಕಾರ್ಯಕ್ರಮಗಳು: ಸತತ 4ನೇ ವರ್ಷ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಂಜೆ 4 ಗಂಟೆಗೆ ಹರವಂಟಿಗೆ ಕುಡಿಯುವ ನೀರು, ಅನ್ನ ಸಂತರ್ಪಣೆ ಮತ್ತು ಶಾಲೆ ಮಕ್ಕಳಿಗೆ ನೋಟು ಬುಕ್ಕು ಪೆನ್ನು ವಿತರಿಸಲಾಗುವುದು. ದಿನಾಂಕ 18/3/2025 ಮಂಗಳವಾರರಂದು ನಡೆಯುವ ಕಾರ್ಯಕ್ರಮಗಳು: ಬೆಳಗ್ಗೆ 11 ಗಂಟೆಗೆ ಹೂವಿನ ಹೆಗಡಿ ಕೃಷ್ಣ ನದಿಯಲ್ಲಿ ದೇವಿ ಮೂರ್ತಿಗಳಿಗೆ ಗಂಗಾಸ್ಥಳ, ಸಮಯ 2 ಗಂಟೆಗೆ ದೇವದುರ್ಗದ ಜಹೀರುದ್ದೀನ್ ಶಾಷ ಸರ್ಕಲ್ನಿಂದ ಡೋಳು ಬಾಜಾ ಭಜಂತ್ರಿಗಳೊಂದಿಗೆ ದೇವಿ ಮೂರ್ತಿಗಳನ್ನು ಶಾಂತಿನಗರ ಮಾಳೆಗಡ್ಡೆಯಲ್ಲಿರುವ ಶ್ರೀ ದುರ್ಗಾ ಮಹಿಮಾಂಬಿಕಾ ದೇವಿ ದೇವಸ್ಥಾನದ ಹೊರಗೆ ಮೆರವಣಿಗೆ ಆದ ನಂತರ ದೇವಿಯ ಮೂರ್ತಿಗಳಿಗೆ ಸಮಯ ಸಂಜೆ 6 ಗಂಟೆಗೆ ಪೂಜಾ ಕಾರ್ಯಕ್ರಮ ನಡೆಯುವುದು. ಹರಕೆ ಬ್ಯಾಟೆಗಳೊಂದಿಗೆ ಕುಂಭ ಜ್ಯೋತಿ ದೀಡು ನಮಸ್ಕಾರ ಕಾರ್ಯಕ್ರಮ ಜರುಗುವವು. ಸಮಯ 8:30 ಗಂಟೆಗೆ ಸಿಹಿ ಮಹಾಪ್ರಸಾದ ಜರುಗುವುದು. ಸಮಯ ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಭಜನೆ ಹಾಗೂ ಡೊಳ್ಳಿನ ಜನಪದ ಕಾರ್ಯಕ್ರಮ ಜರುಗುವುದು. ದಿನಾಂಕ 19/3/2025 ಬುಧವಾರ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ದೇವಿಯ ಮಹಾಪ್ರಸಾದ ಜರುಗುವುದು. ದೇವದುರ್ಗ ರುದ್ರಾಕ್ಷಿ ಕುಟುಂಬದ ವತಿಯಿಂದ ಸರ್ವರಿಗೂ ಆತ್ಮೀಯ ಸ್ವಾಗತ ಕೋರುವವರು ಹಿರಣ್ಯ ರುದ್ರಾಕ್ಷಿ ಮಾಜಿ ಪುರಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು, ಶ್ರೀ ರುದ್ರಾಕ್ಷಿ ಹಗಲು ವೇಷ ಕಲಾ ಸಂಸ್ಕೃತಿ ಸಂಘ ದೇವದುರ್ಗ. ಸ್ಥಳ ಶಾಂತಿನಗರ, ವಾರ್ಡ್ ನಂಬರ್ 4, ಮಳೆಗಡ್ಡೆ, ದೇವದುರ್ಗ. ಜಿಲ್ಲೆಗೆ ಏಮ್ಸ್ ಮೇಕೆದಾಟು ಯೋಜನೆ ಸೇರಿ ಮರಾಠಿಗರ ಪುಂಡಾಟಿಕೆ, ಕನ್ನಡಿಗರ ಮೇಲೆ ಪರಭಾಷಿಗರ ದಾಳಿ ನಿಲ್ಲಬೇಕು, ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಎಂದು ಆಗ್ರಹಿಸಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ ನಡೆಯಲಿದ್ದು, ಜಿಲ್ಲೆಯ ಎಲ್ಲ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತ ಬಂದ್ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕಾ ಮುಖಂಡ ಅಶೋಕ್ ಜೈನ್ ಮುನಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಏಮ್ಸ್ ಜಿಲ್ಲೆಗೆ ನೀಡಬೇಕು, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೊಡೆಯುತ್ತಿರುವ ಪರಿಸ್ಥಿತಿ ಇದೆ. ನೆರೆಯ ಮಹಾರಾಷ್ಟ್ರದವರು ಕನ್ನಡಿಗರ ಮೇಲೆ ಹಲ್ಲೆ ನಡೆಸುತ್ತಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತು ಕೇಂದ್ರದ ಗಮನ ಸೆಳೆಯಲು ರಾಜ್ಯ ಬಂದ್ ಮಾಡುವ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲ ಸೂಚಿಸಲಾಗಿದೆ ಎಂದರು. ಜಿಲ್ಲೆಯ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಬಂದ್ ಮಾಡಿ ಸಂಪೂರ್ಣ ಬೆಂಬಲ ನೀಡಬೇಕು. ಯಾವುದೇ ಬಲವಂತ ಇಲ್ಲ. ಒಂದು ದಿನ ಮುಂಚೆ ಧ್ವನಿವರ್ಧಕ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರುತ್ತೇವೆ ಎಂದು ಹೇಳಿದರು. ಕರ್ನಾಟಕ ಬಂದಿದೆ, ನಾವು ಕೂಡ ರಾಯಚೂರನ್ನ ಬಂದ್ ಮಾಡೋ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಒಂದು ಮಾಧ್ಯಮ ಗೋಷ್ಠಿ ಮುಖಾಂತರ ಕೇಳಿಕೊಳ್ತೇವೆ. ದಯವಿಟ್ಟು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ. ಬಂದ್ ಉದ್ದೇಶ MES ನಿಷೇಧ ಮಾಡಬೇಕಂತಿದ್ರೆ ಮೊದಲು ಏಮ್ಸ್ ಆಗಬೇಕು. ನಮ್ದು ಏಮ್ಸ್ಗೋಸ್ಕರ ಹಾಗೂ MESಗೋಸ್ಕರ, ಆಮೇಲೆ ಮಹದಾಯಿ ಯೋಜನೆ, ಮೇಕೆದಾಟು, ಆಮೇಲೆ ಕನ್ನಡಿಗರಿಗೆ ಉದ್ಯೋಗ ಕುರಿತು ಕರ್ನಾಟಕ ಬಂದಿದೆ. ಅದರ ದೃಷ್ಟಿಯಲ್ಲಿ ಮೊದಲನೇ ವಿಷಯ ಏಮ್ಸ್ ಹಾಗೂ MES, ಮಹದಾಯಿ ಯೋಜನೆ, ಮೇಕೆದಾಟು, ಕನ್ನಡಿಗ ಉದ್ಯೋಗ ಕುರಿತು ಕೂಡ ನಾವು ಬಂದ್ ಮಾಡೋ ದೃಷ್ಟಿಯಲ್ಲಿ ಇವತ್ತು ಸಾರ್ವಜನಿಕರಿಗೆ, ವ್ಯಾಪಾರಸ್ಥರಿಗೆ, ಪ್ರತಿಯೊಬ್ಬರಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ. 22ನೇ ತಾರೀಕು ಮಾರ್ಚ್ ರಂದು ನಾವು ಅವತ್ತು ರಸ್ತೆಯಲ್ಲಿ ಗುಲಾಬಿಗಳು ಕೊಟ್ಟನ್ನ ದಯವಿಟ್ಟು ಬಂದ್ ಮಾಡಿ ಅಂತ ಮುಂಚೆ ಒಂದು ದಿವಸ ನಾವು ಕೇಳ್ಕೊಳ್ತೀವಿ. ಯಾರಿಗೂ ಬರುವಂತ ಇಲ್ಲ. ಸ್ವಯಂ ಪ್ರೇರಿತ ಬಂದ್ ಮಾಡಿದ್ರೆ ಸಂತೋಷ. ಇಲ್ಲಾಂದ್ರೆ ನಮ್ಮ ಕಡೆ ನಾವು ಮನವಿ ಪಡ್ಕೊಂಡು ನಾವು ಘೋಷಣೆಗಳು ಹಾಕೊಂಡು ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಕಳಿಸ್ತೀವಿ. ಇದು ಇವತ್ತು 22ನೇ ತಾರೀಕು ಕರ್ನಾಟಕ ಬಂದ್ ಅನ್ನ ಏನು ಕನ್ನಡ ಒಕ್ಕೂಟದಿಂದ ಕರೆಯಲಾಗಿದೆ, ಅದಕ್ಕೆ ಬೆಂಬಲಿಸಿ ಮಾತ್ರ ಬಂಧನ ಮಾಡ್ತಾ ಇದ್ದೇವೆ. ಈ ಬಂಧನ ಮಾನವೀಯ ಆಗಲಿ, ನಮ್ಮ ಎಲ್ಲೆಲ್ಲ ಸಂಘಟನೆ ಇದೆ ಜಿಲ್ಲೆಯಲ್ಲಿ, ಅವರು ಕೂಡ ಇದೇ ರೀತಿಯನ್ನ ಜನರಿಗೆ ಬೇಡ್ಕೊಂಡು, ಅಂದ್ರೆ ಅವ್ರನ್ನ ದಯವಿಟ್ಟು ಒಂದು ಕೈ ಮುಗಿದು ಕೇಳ್ಕೊಂಡು ಈ ಬಂಧನ ಬೆಂಬಲಿಸಿ ಅಂತಕ್ಕಂಥ ನಮ್ಮ ಭಾಗದ ರಾಯಚೂರಿಗೆ ಏನು ಬರಬೇಕು, ಸಾವಿರಾರು ಹೋರಾಟ ಆಗ್ತಾ ಇದೆ. ಈ ಕಡೆ ನಮ್ಮ ಕನ್ನಡಿಗರಿಗೆ MES ಅದ ಈ ಗುಂಡಾರಿಗೆ, ಈ ಗುಂಡಾವರ್ತನೆಯನ್ನ ಕೊನೆಗಾಣಿಸಲಿಕ್ಕೆ ನೀವು ನಿಷೇಧ ಮಾಡಬೇಕು. MES
ಆಮೇಲೆ ಕಳಸಾ ಕುಂಡಲಿ ಮಾದರಿ ಯೋಜನೆ ಕುಡಿಯ ನೀರು, ಮೇಕೆದಾಟು ಕುಡಿಯ ನೀರು ಯೋಜನೆ, ಯಾಕಂದ್ರೆ ಉದ್ಯೋಗಗಳು ಇದನ್ನು ಮನಗಂಡು ಇಡೀ ಸಂಪೂರ್ಣ ಜಿಲ್ಲೆ ಸ್ವಯಂಪ್ರೇರಿತ ಬಂದ್ ಮಾಡ್ತಕ್ಕಂಥ ಉದ್ದೇಶಕ್ಕೆ ಮಾತನ್ನು ಹೇಳ್ತಾ ಇದ್ದಾರೆ. ಮಾರ್ಚ್ 23ರಂದು ಬೆಂಗಳೂರಿನ ವಸಂತನಗರ ಬಡಾವಣೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹೊಳ ಮೀಸಲಾತಿ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬಲಗೈ ಸಂಬಂಧಿತ ಜಾತಿಗಳ ಸಮಿತಿ ಮುಖಂಡ ರವೀಂದ್ರನಾಥ್ ಪಟ್ಟಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಹೊಳ ಮೀಸಲಾತಿ ಏಕ ಸದಸ್ಯತ್ವ ವಿಚಾರಣಾ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಭಾಗವಹಿಸಿ ಮನವಿ ಪತ್ರ ಸ್ವೀಕರಿಸಲಿದ್ದಾರೆ. ಈ ವಿಚಾರ ಸಂಕಿರಣದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಲಗೈ ಹೊಲೆಯ ಸಂಬಂಧಿತ ಉಪಜಾತಿಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಹಾಗೆಯೇ ವಿಚಾರವಂತರು, ಗಣ್ಯರು, ವಕೀಲರು, ರಾಜಕಾರಣಿಗಳು, ವಿದ್ಯಾರ್ಥಿಗಳು ಹಾಗೂ ಸಮಾಜದ ಆಗಮಿಸಲಿದ್ದಾರೆ ಎಂದರು. ದೇಶದ ಪರಿಶಿಷ್ಟ ಜಾತಿಗಳಲ್ಲಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಜಾರಿ ಮಾಡಲು ಆಯಾ ರಾಜ್ಯ ಸರ್ಕಾರಗಳು ಅಧಿಕಾರ ಹೊಂದಿವೆ ಎಂದು ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟಿನ 7 ನ್ಯಾಯಾಧೀಶರನ್ನೊಳಗೊಂಡು ಸಂವಿಧಾನ ಪೀಠ ತೀರ್ಪು ನೀಡುತ್ತಿದ್ದಂತೆ ಇಡೀ ದೇಶಾದ್ಯಂತ ರಾಜಕೀಯ ಸಂಚಲನ ಉಂಟಾಗಿದೆ. ಸಮಾಜ, ಛಲವಾದಿ, ವಲಯ, ಮಾದಿಗ, ಬ್ಯಾಗಾರು, ಮಾಲ ಸಮಾಜಗಳಿಂದ ನಾವು ಒತ್ತಾಯ ಮಾಡ್ತದೆ. ಈಗಾಗಲೇ ನಾವು ಕಳೆದ ಡಿಸೆಂಬರ್ 24ಕ್ಕೆ ಮತ್ತು ಕಳೆದ ತಿಂಗಳ 13ಕ್ಕೂ 2 ಸಲ ಮೆಮೊರಂಡಮ್ ಕೊಟ್ಟಿದ್ದೀವಿ ಅವರಿಗೆ ಈ ರೀತಿ ಆಗಬೇಕಂತೇಳಿ. ಏನಾಗಿದೆ, ಮಾದಿಗ ಸಮಾಜದವರು ಅತಿ ಹೆಚ್ಚು ಮೀಸಲಾತಿಯನ್ನು ಬಲಗೈ ಸಮಾಜ, ಛಲವಾದಿ ಸಮಾಜರು ಪಡ್ಕೊಂಡಿದ್ದಾರೆ ಅನ್ನೋ ಅಂಕಿಅಂಶಗಳನ್ನು ಬಹಳ ಸುಳ್ಳದು. ಏನಾಗಿದೆ, ಕಳೆದ 20-30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿ ಸಮಿತಿ ಲೋಕಸೇವಾ ಆಯೋಗಕ್ಕೆ 3 ಜನ ಮಾದಿಗ ಸಮಾಜದವರೇ ಲೋಕಸೇವಾ ಅಧ್ಯಕ್ಷರಾಗಿ ಬಹುಸಂಖ್ಯಾತ ಮಾದಿಗರನ್ನೇ ನೇಮಕಾತ ಮಾಡಿದ್ದಾರೆ. ಈಗಾಗಲೇ ಹೈದರಾಬಾದ್, ಕರ್ನಾಟಕದಲ್ಲಿ 7 ಸ್ಥಾನಗಳಲ್ಲಿ ಕೇವಲ ಒಬ್ಬರೇ ಛಲವಾದಿಗಳು, 3 ಜನ ಮಾದಿಗ ಬೋವಿಗಳು, 3 ಜನ ಲಮಾಣಿಗಳಿದ್ದರೂ ಸಹ ಅವ್ರು ಏನು ಮಾಡ್ತಾ ಇದ್ದಾರೆ, ಮಾದಿಗ ಸಮಾಜದವರು ಛಲವಾದಿ ಮೇಲೆ ಗೂಬೆಗಳು 3 ಜನ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅದರ ಮೇಲೆ ಗೂಬೆ ಕೊಡ್ತಾ ಇದ್ದಾರೆ. ಕಳೆದ ವರ್ಷ PSI ನೇಮಕಾತಿಯಲ್ಲಿ 45 ಜನ ಲಮಾಣಿಗಳಾದರು, 24 ಜನ ಬಲಗೈ ಸಮಾಜ, 12 ಜನ ಮಾದಿಗರಾದರೂ ಸಹ ಅದರ ಛಲವಾದಿಗಳೇ ಇವರು ಎಲ್ಲ ಕಬಳಿಸ್ತಾ ಇದ್ದಾರೆ, ನುಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಕಳೆದ BJP ಸರ್ಕಾರದಲ್ಲಿ ಒಬ್ಬರಿಗೂ ನಮಗೆ ಸಚಿವ ಸ್ಥಾನ ನೀಡಲಿಲ್ಲ. ಈ ರೀತಿಯಾಗಿದೆ. ಆದ್ದರಿಂದ ಇದರ ದತ್ತಾಂಶಗಳನ್ನು ಸರಿಯಾಗಿ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿ ಅದೇ ಆಧಾರದ ಮೇಲೆ ನೀವು ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಈ ಪತ್ರಿಕೋಟಿ ಮೂಲಕ ಒತ್ತಾಯಿಸ್ತೇವೆ. ಮತ್ತು 23ನೇ ತಾರೀಕು ನಾಗಮೋಹನ್ ದಾಸ್ ಅವರು ಕರೆಸಿ ಅಂಬೇಡ್ಕರ್ ಮನವಿ ಸಲ್ಲಿಸಿದ್ದೇವೆ. ಆ ಮನವಿಯಲ್ಲಿ ಇದೇ ಅಂಶಗಳನ್ನು ಕೊಡ್ತಾ ಇದ್ದೇವೆ. ಇದನ್ನು ದತ್ತಾಂಶಗಳ ಪ್ರಕಾರ ಎಲ್ಲ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಈ ಮೂಲಕ ನಾವು ಒತ್ತಾಯಿಸ್ತೇವೆ. ರವೀಂದ್ರನಾಥ್ ಪಟ್ಟಿ, ಸಂಚಾಲಕರು, ಒಳ ಮೀಸಲಾತಿ ಹೋರಾಟ ಸಮಿತಿ, ರಾಯಚೂರು. ಶಾಸಕ ಶಿವರಾಜ್ ಪಾಟೀಲ್ ಜಿಲ್ಲಾಧ್ಯಕ್ಷರು ಮತ್ತು 3 ಬಾರಿ ಶಾಸಕರಾಗಿ ಆಯ್ಕೆಯಾದರೂ ಕೂಡ 1 ಬಾರಿಯಾದರೂ ಏಮ್ಸ್ ನಿಯೋಗ ತಂಡವನ್ನು ದೆಹಲಿ ಕರೆದುಕೊಂಡು ಹೋಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಯಾಕೆ ಭೇಟಿ ಮಾಡಿಸಲು ಸಾಧ್ಯವಾಗಲಿಲ್ಲ ಎಂದು ಏಮ್ಸ್ ಹೋರಾಟ ಸಮಿತಿ ಮುಖಂಡರು ಅಶೋಕ್ ಜೈನ್ ಮುನಿ ಅವರು ಕಿಡಿಕಾಡಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಏಮ್ಸ್ ಹೋರಾಟಕ್ಕೆ 1045 ದಿನಗಳು ಪೂರೈಸಿದರೂ ಕೇಂದ್ರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದರು. ಶಾಸಕ ಶಿವರಾಜ್ ಪಾಟೀಲ್ ನಗರದಲ್ಲಿ 3 ಬಾರಿ ಶಾಸಕರಾಗಿ ಜಯಬೇರಿ ಗಳಿಸಿದ್ದಾರೆ. ಆದರೆ ತಮ್ಮ ಕ್ಷೇತ್ರದ ನಗರ ವ್ಯಾಪ್ತಿಯಲ್ಲಿ ಕಳೆದ 1045 ದಿನಗಳಿಂದ ಏಮ್ಸ್ ನೀಡುವಂತೆ ಹೋರಾಟ ನಡೆದರೂ ಶಾಸಕರಿಗೆ ನಿದ್ದೆ ಹೇಗೆ ಬರುತ್ತಿದೆ ಎಂಬುದು ಏಮ್ಸ್ ಹೋರಾಟ ವೇದಿಕೆಯ ಪ್ರಶ್ನೆ. ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇಲ್ಲ, ಆದರೆ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದ್ದರೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿಸಲು ಯಾಕೆ ಸಾಧ್ಯವಾಗಲಿಲ್ಲ? 3 ಬಾರಿ ಶಾಸಕರಾದ ಶಿವರಾಜ್ ಪಾಟೀಲ್ ಅವರಿಗೆ ಕೇಂದ್ರ ಸಚಿವರನ್ನು ಭೇಟಿ ಮಾಡಿಸುವ ಶಕ್ತಿ ಇದೆ. ಶಾಸಕರಿಗೆ ನಗರ ಅಭಿವೃದ್ಧಿಗೆ ಬಗ್ಗೆ ಕಾಳಜಿ ಇದ್ದಿದ್ದರೆ ವಿಳಂಬ ಧೋರಣೆ ಅನುಸರಿಸದೆ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿಸುತ್ತಿದ್ದರು ಎಂದರು. ಶಾಸಕರ ನಡೆಯನ್ನು ಗಮನಿಸಿದರೆ ನಗರ ಅಭಿವೃದ್ಧಿಗೆ ಕಾಳಜಿ ಇಲ್ಲ ಎಂಬುದು ಅರ್ಥೈಸಿಕೊಳ್ಳಬಹುದು ಎಂದರು. ಏಮ್ಸ್ ಹೋರಾಟ ವೇದಿಕೆ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ವೇದಿಕೆ ಅಲ್ಲ. ನಮ್ಮದು ಸಮಗ್ರ ರಾಯಚೂರು ಜಿಲ್ಲೆಯ ಜನರ ಆರೋಗ್ಯ ಹಿತದೃಷ್ಟಿಯ ಏಮ್ಸ್ ಹೋರಾಟ ವೇದಿಕೆ ಎಂದರು. ಬಹುಶಃ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ
ನೇಮಕಾತಿಯಲ್ಲಿ ಮಾಧ್ಯಮ ಸ್ನೇಹಿತರು ನಮ್ಮ ನಗರ ಶಾಸಕರಿಗೆ ಪ್ರಶ್ನೆ ಮಾಡಿದ್ದಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಸರಿಯಾಗಿ ಕಾಂಗ್ರೆಸ್ನವರು ಪದ್ಧತಿ ಪ್ರಕಾರ ಮಾಡಿಲ್ಲ ಅಂತಕ್ಕಂಥದ್ದನ್ನ ಒಂದ್ ಕಡೆ ಉತ್ತರ ಹೇಳಿದ್ದಾರೆ, ಇನ್ನೊಂದು ಕಡೆ ಹಾಸ್ಯಾಸ್ಪದ ಹೇಳಿಕೆ. ನನ್ನಿಂದ ಏಮ್ಸ್ ಆಗೋದಿತ್ತಂದ್ರೆ ನಾನು ರಾಜೀನಾಮೆ ಕೊಡೋದು ಸಿದ್ಧ. ನಾವು ಅಷ್ಟೇ ಏಮ್ಸ್ ಹೋರಾಟಗಾರರು ನಗರ ಶಾಸಕರಿಗೆ ಹೇಳ್ತೀವಿ. ಮೊದಲನೇ ಪ್ರಶ್ನೆ ಏನಂದ್ರೆ, ನಿಮ್ಮ ಕ್ಷೇತ್ರದಲ್ಲಿ ಸಾವಿರಾರು ದಿನಗಳಿಂದ ಹೋರಾಟ ನಡೆದ್ರು ನಿಮಗೆ ನೆಮ್ಮದಿಯಿಂದ ನಿದ್ದೆ ಬಂದಿದೆಯಲ್ಲ ಅಂತಕ್ಕಂಥ ಪ್ರಶ್ನೆ. ಒಬ್ಬ ಜವಾಬ್ದಾರಿ ಜನಪ್ರತಿನಿಧಿಗಳು ನೀವು 1,000 ದಿನ ಮೇಲೆ ಹೋರಾಟ ಮಾಡ್ತೀವಿ. ನಿಮ್ಮ ಪಕ್ಷ ರಾಜ್ಯದಲ್ಲಿ ಇಲ್ಲ, ಕೇಂದ್ರದಲ್ಲಿದೆ. ನೀವು ಪ್ರಹ್ಲಾದ್ ಜೋಶಿ ಪಕ್ಷ ಇಲ್ವಾ? ನೀವು ರಾಯಚೂರಿನ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು, 3ನೇ ಬಾರಿ ನೀವು ಶಾಸಕರು. ನೀವು ಹುಬ್ಬಳ್ಳಿ ಧಾರವಾಡ ನಮ್ಮನ್ನ ನಿಯೋಗ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾನಲ್ಲ. ನಿಮಗೆ ಕಳಕಳಿ ಕಾಳಜಿಯಿಂದ ಕರ್ಕೊಂಡು ಹೋಗ್ಬಿಟ್ಟು ಪ್ರಹ್ಲಾದ್ ಜೋಶಿ ಜೊತೆ ಮಾತಾಡ್ಬೋದಾಗಿತ್ತಲ್ಲ. ಅಣ್ಣ, ನಮ್ಮ ಕ್ಷೇತ್ರದಲ್ಲಿ ಸಾವಿರಾರು ದಿನ ತುಂಬಿದ್ದಾರೆ ಏಮ್ಸ್ ಅಂತಕ್ಕಂಥದ್ದನ್ನ, ಅದ್ರ ಬಗ್ಗೆ ಯಾಕೆ ನಿಮಗೆ ಕಳಕಳಿ ಕೊಡಲಿಲ್ಲ ಅಂತಕ್ಕಂಥ ಪ್ರಶ್ನೆ. ಇದಲ್ಲದೆ ಮುಖ್ಯಮಂತ್ರಿಗಳು ಪತ್ರ ಬರೆದರೆ ಸಚಿವ ಸಂಪುಟದಲ್ಲಿ ನಿರ್ಧಾರ ತಗೊಳ್ಳಬೇಕಾಗಿತ್ತು. ನಾನು ಶಾಸಕರಿಗೆ ಹೇಳ್ತೇನೆ, ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ಕಾಂಗ್ರೆಸ್ ವೇದಿಕೆಯಲ್ಲ, ಜೆಡಿಎಸ್ ವೇದಿಕೆಯಲ್ಲ, ಬಿಜೆಪಿ ವೇದಿಕೆಯಲ್ಲ. ಇದು ಸಮಗ್ರ ರಾಯಚೂರಿನ ಆರೋಗ್ಯದ ದೃಷ್ಟಿಯಿಂದ ಹಿಂದುಳಿದ ಜಿಲ್ಲೆ ರಾಯಚೂರಿಗೆ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯನ್ನ ರಾಯಚೂರಿಗೆ ಕೊಡಬೇಕು. ಈ ಹಿಂದೆ IIT ನಾವು ತಪ್ಪಿಸಿದಿಲ್ಲ. ಹಿಂದೆ ಸನ್ಮಾನ್ಯ ಹಿರಿಯ ಮುಖ್ಯಮಂತ್ರಿಗಳು ಇದ್ದಾರೆ, ಏಮ್ಸ್ ಕೊಡೋಣ. ಈಗ IIT ನಲ್ಲಿಂದ ತಪ್ಪಾಗಿದೆ, 3 ಹೆಸರುಗಳನ್ನು ಕಳಿಸಿದಂತಕ್ಕಂಥ ಉದ್ದೇಶದೊಂದಿಗೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದ್ರೆ ಇದೇ ಕಾಂಗ್ರೆಸ್ ಸರ್ಕಾರ 22/8/2023 ದೇವಿಗೆ ಸರ್ವ ಪಕ್ಷಗಳ ನಿಯೋಗವನ್ನು ನಮ್ಮ ಆರೋಗ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಪ್ರಕಾಶ್ ಪಾಟೀಲ್, NS ಬಸವರಾಜ್ ನೇತೃತ್ವದಲ್ಲಿ ತಾವು ಇದ್ದೀರಿ. ಜೆಡಿಎಸ್ನವರು ಕರಿಯಮ್ಮ ಇದ್ರು. ನೀವು ಮುಖ್ಯಮಂತ್ರಿಗಳು ಪತ್ರ ಬರೆದ್ರೆ ಸುಪ್ರೀಂ ಅಲ್ಲ, ಸಚಿವ ಸಂಪುಟ ತೀರ್ಮಾನ ಆಗಬೇಕು ಅಂತಕ್ಕಂಥ ನನ್ನ ಒತ್ತಾಯ ಆಗಿತ್ತು. ಮುಖ್ಯಮಂತ್ರಿ ಪತ್ರ ಬರೆದ್ರೆ ಮುಗಿದೋಯ್ತು ಅಲ್ಲ, ಅದು ಸಚಿವ ಸಂಪುಟ ಏನಕ್ಕೆ ತಗೋತೀರಾ? ರಾಜ್ಯದಲ್ಲಿ ಸಚಿವ ಸಂಪುಟ ಸರ್ಕಾರ ಯಾಕೆ ಮಾಡ್ತದೆ? ಬಿಟ್ಬಿಡೋದಾಗಿತ್ತೆಲ್ಲ ಮುಖ್ಯಮಂತ್ರಿಗಳ ಆದೇಶ ಮೇಲೆ ಆಗ್ಬೇಕಾಗಿತ್ತಲ್ಲ ಅಂತಕ್ಕಂಥ ಕಾಂಗ್ರೆಸ್ನವರು ಕೂಡ ನಮ್ಮ ಪ್ರಶ್ನೆ ಇದೆ. ಸಚಿವ ಸಂಪುಟದ ತೀರ್ಮಾನ ಬಹಳ ಮುಖ್ಯ. ರಾಜ್ಯಾಂಗದ ಮೇಲೆ ಕಾರ್ಯದ ಮೇಲೆ ಅಂತಕ್ಕಂಥ ನಮಗೂ ಗಮನಕ್ಕೆ ಹೋರಾಟಗಾರರಿಗೆ. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಾವು ಇವತ್ತು ಉಸ್ತುವಾರಿ ಸಚಿವರು ಶ್ರೀ ಪ್ರಕಾಶ್ ಪಾಟೀಲ್ಗೂ, NS ಬಸವರಾಜ್ ಅವರಿಗೂ, ನಗರ ಶಾಸಕ ಶಿವರಾಜ್ ಪಾಟೀಲ್ಗೂ, ಜಿಲ್ಲೆಯ ಸಮಗ್ರ ಜನಪ್ರತಿನಿಧಿಗಳಿಗೂ ಪ್ರಶ್ನೆ ಮಾಡ್ತೀವಿ. ನಿಮಗೆ ಒಂದು ಜವಾಬ್ದಾರಿಯ ಜನಪ್ರತಿನಿಧಿ, ಜಿಲ್ಲೆಯ ಹಿತದೃಷ್ಟಿ, ನನ್ನ ಕ್ಷೇತ್ರದ ಹಿತದೃಷ್ಟಿ ಇಟ್ಕೊಂಡು ಏಮ್ಸ್ಗೆ ಬರಬೇಕು. ಬರೀ ನೀವು ಮುಖ್ಯಮಂತ್ರಿಗಳ ಪತ್ರ ಬರೆದು ಸುಮ್ಮನೆ ಯಾವಾಗ ಮಾತಾಡ್ಕೊಂಡು ಹೋದ್ರೆ ಅಲ್ಲ, ಚಿಂತೆ ಮಾಡಬೇಕು. ಇದಕ್ಕೆ ಇದೇ 84 ದಿವಸ ಸರದಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ದಿನಾ ಇಬ್ಬರು ಬೆಳಿಗ್ಗೆ 8 ಗಂಟೆ ಕುಂತ್ರೆ ಮಾನದಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೂ ನೀವು ಸುಮ್ಮನೆ ಮೌನ ವಹಿಸಿದ್ರಲ್ಲ, ಅದು ನಮ್ಗೆ ಬಹಳ ನೋವಿದೆ, ಬಹಳ ಸಿಟ್ಟಿದೆ, ಬಹಳ ನಮಗೆ ತೊಂದರೆ ಇದೆ. ಇಲ್ಲಂತ ಹೇಳೋದಿಲ್ಲ, ಆದ್ರೂ ಏಮ್ಸ್ ಅನ್ನ ಬಿಡುವ ಪ್ರಶ್ನೆನೇ ಇಲ್ಲ. ಇದನ್ನ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳ್ತಾ ಇದ್ದೀವಿ. ನೀವು 3ನೇ ಬಾರಿ ಶಾಸಕರು, ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಹೋರಾಟ ನಡೀತಾ ಇದೆ. ನಾವು ಕೇಳಿದ ವಿಷಯ, ನಮ್ಮಲ್ಲಿ ದಾಖಲೆಗಳಿಲ್ಲ. ಏನಪ್ಪ ರಿಟೈರ್ಡ್ ಆದರೂ ಬಂದು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದನ್ನ ಅದು ನಮಗ ಇದೆ. ನಿಖರವಾಗಿ ನಮ್ಮಲ್ಲಿ ದಾಖಲೆ ಇಲ್ಲ. ನಿಮ್ಮ ಕಡೆಯಿಂದ ಸುದ್ದಿ ಬಂದರು. ಏಮ್ಸ್ ಹೋರಾಟ ಯಾರು ಬಿಜೆಪಿ ಹೋಗ್ಬೇಡಿ